ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅತಿದೊಡ್ಡ ಸೈಬರ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬರೋಬ್ಬರಿ 384 ಕೋಟಿ ರೂಪಾಯಿಯನ್ನ ದೋಚಿದ್ದಾರೆ ಸೈಬರ್ ಖದೀಮರು. ಕಂಪನಿಯ ಸರ್ವರ್ನ ಹ್ಯಾಕ್ ಮಾಡಿ 384 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸೇರಿದಂತ ಹಣ. ಆ ಹಣವನ್ನ ಸೈಬರ್ ವಂಚಕರು ದೋಚಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಾಹುಲ್ ಅಗರ್ವಾಲ್ ಎಂಬಾತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಸೈಬರ್ ವಂಚನೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸೈಬರ್ ವಂಚಕರು ಇಲ್ಲಿ ದೋಚಿದ್ದು 10-20 ಕೋಟಿಯಲ್ಲ, ಬರೋಬ್ಬರಿ 384 ಕೋಟಿಯನ್ನ ಹ್ಯಾಕ್ ಮಾಡಿದ್ದಾರೆ. 384 ಕೋಟಿಯನ್ನ ಅಕೌಂಟ್ಗೆ ಕನ್ನ ಹಾಕಿ ದೋಚುವಂತಹ ಕೆಲಸವನ್ನ ಮಾಡಿದ್ದಾರೆ. ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಇದು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡ್ತಾ ಇರುತ್ತೆ. ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಮಾಡುವಂತಹ ಪ್ಲಾಟ್ಫಾರ್ಮ್ ಇದು. ಬಂಧಿತ ರಾಹುಲ್ ಅಗರ್ವಾಲ್ ಫೋಟೋನ ಗಮನಿಸ್ತಾ ಇದ್ದೀರಿ. ಈತನೇ ಈ 384 ಕೋಟಿ ದೋಚಿರುವಂತಹ ಕೃತ್ಯದ ಹಿಂದಿರುವಂತಹ ವ್ಯಕ್ತಿ ಅನ್ನೋದು ಬಯಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 384 ಕೋಟಿ ಬಹುಶಃ ರಾಜ್ಯ ರಾಜಧಾನಿಯಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಸೈಬರ್ ಹಗರಣ ಇದು. ಈತ ಅದನ್ನ ಮಾಡಿದ್ಯಾವ ರೀತಿ, ಈತನನ್ನ ಪತ್ತೆ ಹಚ್ಚಿದ ಹೇಗೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ರಾಹುಲ್ ಅಗರ್ವಾಲ್ ಅನ್ನುವಂತಹ ವ್ಯಕ್ತಿಯನ್ನ ಈಗ ಸದ್ಯಕ್ಕೆ ಬಂಧನ ಮಾಡಿರುವಂತಹದ್ದು. ಅಂದ್ರೆ ಈತ ನಿಪುಲೋ ಅನ್ನುವಂತಹ ಏನು ಕಂಪನಿ ಇದೆ, ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈತನಿಗೆ ಒಂದು ಆನ್ಲೈನ್ ಅಲ್ಲಿ ಅಥವಾ ಬೇರೆ ಕಡೆಯಿಂದ ಈತನಿಗೆ ಒಂದು ಅಪ್ರೋಚ್ ಬರುತ್ತೆ. ನೀವು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ಬೇಕಾಗುತ್ತೆ. ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ನಾವು ವರ್ಷಕ್ಕೆ ನಿಮಗೆ 15 ಲಕ್ಷ ರೂಪಾಯಿಯನ್ನ ಪ್ಯಾಕೇಜ್ ಹಾಕೊಡ್ತೀವಿ ಅಂತ ಹೇಳಿ ಇದಕ್ಕೆ ನಂಬಿದಂತಹ ಏನ್ ರಾಹುಲ್ ಅಗರ್ವಾಲ್ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಈ ಕೆಲಸ ಮಾಡೋದು ಏನು ಖುದ್ದು ಆತ ಏನು ಕಂಪನಿಯಿಂದ ಪಡೆದಿರ್ತಾನೆ. ನಿಬಿಲೋ ಅನ್ನುವಂತಹ ಕಂಪನಿ ಏನು ಒಂದು ಲ್ಯಾಪ್ಟಾಪ್ ಈತನಿಗೆ ವರ್ಕ್ ಮಾಡ್ಲಿಕ್ಕೆ ಕೊಟ್ಟಿರುತ್ತೆ. ಆ ಒಂದು ಕಂಪನಿಯ ಲ್ಯಾಪ್ಟಾಪ್ ನಲ್ಲಿ ಏನು ಬೇರೆ ಒಂದು XYZ ಕಂಪನಿ ಕೊಟ್ಟಂತಹ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆ ಒಂದು ಹ್ಯಾಕಿಂಗ್ ಕಂಪನಿ ಆಗಿರುತ್ತೆ. ಅಂದ್ರೆ ಈತ ಏನು ಒಂದು ಕೆಲಸ ಮಾಡ್ಲಿಕ್ಕೆ ಒಪ್ಕೊಂಡಿರ್ತಾನೆ ಆ ಒಂದು ಕಂಪನಿ. ಈ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಮುಂದಾದಾಗ ಈತನ ಲ್ಯಾಪ್ಟಾಪ್ ಥ್ರೂ ಏನು ನಿಬಿಲೋ ಒಂದು ಸರ್ವರ್ಗೆ ಹ್ಯಾಕ್ ಮಾಡಿದಂತಹ ಒಂದು ಖದೀಮರು ಸುಮಾರು 44 ಮಿಲಿಯನ್ US ಅನ್ನ ವ್ಯಾಲ್ಯೂ ಇರುವಂತಹ ಕ್ರಿಪ್ಟೋ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಅಲ್ಲಿಂದ ಹ್ಯಾಕ್ ಮಾಡಿ ಎತ್ಕೊಂಡಿರುವಂತಹದ್ದು. ಅದಕ್ಕೆ ಈ ಕುರಿತು ಈಗಾಗಲೇ ವೈಟ್ಫೀಲ್ಡ್ ಸೆನ್ನಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಈ ಒಂದು 44 ಮಿಲಿಯನ್ US ಏನಿದೆ, ಇದು ಇಂಡಿಯನ್ ರುಪೀಸ್ಗೆ ಹೋಲಿಕೆ ಮಾಡಿದ್ರೆ 384 ಕೋಟಿ ರೂಪಾಯಿಯಷ್ಟು ಕ್ರಿಪ್ಟೋ ಕರೆನ್ಸಿಯನ್ನ ಕದ್ದಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೂರು ದಾಖಲಾಗಿರುವಂತಹದ್ದು. ಈ ನೆಲೆಯಲ್ಲಿ ಈಗ ಪರ್ಸನಲ್ ಅಕೌಂಟ್ಗಳಿಗೆ ಈ ಎಲ್ಲಾ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದು ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಎಲ್ಲವೂ ಕೂಡ ಇಂಟರ್ನ್ಯಾಷನಲ್ ಆಗಿ ಈ ಒಂದು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಆ ಒಂದು ಅಕೌಂಟ್ಗಳನ್ನ ನಾವು ಫ್ರೀಸ್ ಮಾಡೋಕ್ಕಾಗಲ್ಲ, ಬಟ್ ಟ್ರ್ಯಾಕ್ ಮಾಡ್ಬೋದು ಅನ್ನುವಂತಹದ್ದು ಸೈಬರ್ ಪೊಲೀಸರು ಹೇಳಿರುವಂತಹದ್ದು. ಹೀಗಾಗಿ ಆ ಒಂದು ಕ್ರಿಪ್ಟೋ ಕರೆನ್ಸಿ ಏನಿದೆ ಅದನ್ನ ಪರ್ಸನಲ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಅಕೌಂಟ್ಗಳಿಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರುವಂತಹದ್ದು. ಅಂದ್ರೆ ಈಗ ಕೇವಲ ಬಿಟ್ಕಾಯಿನ್ ಮತ್ತೆ ಮಾತ್ರ ಅಲ್ಲ, ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿ ಕೂಡ ಇರುತ್ತೆ. ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡುವಂತಹ ಕಂಪನಿ ನಿಬಿಲೋ ಕಂಪನಿ ಆಗಿರುತ್ತೆ. ವರ್ಲ್ಡ್ ವೈಡ್ ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿಗಳನ್ನ ಇವರಿಗೆ ಕಳಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆನ್ಸಿಯನ್ನ ಬೇರೆ ಅವ್ರಿಗೆ ಅಂದ್ರೆ ಪರ್ಸನಲ್ ಆಗಿ ಟ್ರಾನ್ಸ್ಫರ್ ಮಾಡುವಂತ ಕಂಪನಿ ಆಗುತ್ತೆ. ಕೇವಲ ಒಂದೇ ಒಂದು US ಅನ್ನ ಇವರು ಈ ಕಂಪನಿಗೆ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡಿದಾಗ ಈ ಲಿಂಕ್ ಏನ್ ಸಿಗುತ್ತೆ, ಈ ಕ್ರಿಪ್ಟೋ ಕರೆನ್ಸಿಯ ಲಿಂಕ್ ಈ ಒಂದು $1 ಇಂದ 44 ಮಿಲಿಯನ್ US ಅನ್ನ ಕದ್ದಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.